ಎಲ್ಲಿ ಹಾನ ಹೇರಿ ನಿಮ್ಮ ಮನಿ ದೇವರ ಎಲ್ಲೇನ್ರಿಪ್ಪ? ಗದಗಿ ಮ್ಯಾಗದಾನ, ಬ್ರಹ್ಮಾಂಡದ ಒಳಗದಾನ. ಯಾವ ಮಹಾತ್ಮ ಅಂತಕರಣಿಟ್ಟು ಮಾಡ್ತಾನ ಅವನ ಅಂಗದೊಳಗ, ಅವನ ಆತ್ಮದೊಳಗ ಅದಾನ ಪರಮಾತ್ಮ. ಗುಡಿ ಒಳಗೆ ಸದ್ಯ ಅದಾನ ದೇವ್ರ, ಗುಡಿ ಒಳಗಿಲ್ಲ. ಗದಗಿ ಮೇಲೆ ಕರಿಕಲ್ಲ ರೇಣು ತೃಣುಕಾಷ್ಟದಲ್ಲಿ ತುಂಬಿದಂತಹ ಪರಮಾತ್ಮ. ಭಗವಂತಿಲ್ಲದ ಯಾವ ಸ್ಥಾನ ಇಲ್ಲ. ಹೌದು. ಎಷ್ಟೋ ಹರಿಹರಗಳು, ಎಷ್ಟೋ ಯತಿ ಮುನಿ ಸುರರು ನಾ ಮೇಲ ನೀ ಮೇಲ ಅವ್ ಹೆಚ್ಚ ಇವ್ ಹೆಚ್ಚ ನಡೆದ್ರಿ. ಹೆಂಗ ಜಗತ್ತದೊಳಗ ಏನಾತ್ರಿಪ್ಪ? ದೇವರನಂತ ವಸ್ತು ಎಂಥದು, ಯಾರಿಗೆ ದೇವರನ್ಬೇಕು ಅಂತ ಕೇಳಿದ್ರ ಗೀತಾದಾಗ ಪರಮಾತ್ಮ ಹೇಳ್ತಾನ, ಏನ್ ಹೇಳ್ತಾರ್ರಿಪ್ಪ? ಅಜಾತವಾದಂತ ವಸ್ತು, ಹೌದು. ಅದಕ್ಕೆ ಜಾತಿ ಇಲ್ಲ, ಭೇದ ಇಲ್ಲ, ರೂಪ ಇಲ್ಲ, ರಂಗಿಲ್ಲ. ಅಜಾತ ತ್ರಿಕಾಲದಲ್ಲಿ ತುಂಬಿಕೊಂಡಂತವ ಅವ ಭಕ್ತವತ್ಸಲ, ಅವ ಕರುಣಾನಿಧಿ. ಅವ ಇಲ್ಲದ ಜಾಗ ಯಾವುದು ಇಲ್ಲ. ಹೌದ್ರಿಪ್ಪ. ಒಂದು ಸಮಯದಲ್ಲಿ ಸಮರ್ಥ ರಾಮದಾಸರ ಶಿಷ್ಯ ಏನ್ ಮಾಡಿದ್ರು? ಶಿವಾಜಿ ಮಹಾರಾಜರು ಏನ್ ಮಾಡ್ತಿದ್ರು? ಕೆರಿ ಕೆಲಸ ಮಾಡ್ತಿದ್ರು. ಹೌದು. ಲಕ್ಷಾಂತರ ಜನ ಅಲ್ಲಿ ಕೂಲಿ ಮಾಡ್ತಿದ್ರು. ಹೌದು. ಶಿವಾಜಿ ಮಹಾರಾಜರು ಏನು ಕೈ ಎತ್ತಿ ಕೊಡ್ತಿದ್ರು, ಅದನ್ನು ಭಕ್ಷಣೆ ಮಾಡ್ತಿದ್ರು. ಹೌದು. ಸಂಚಾರ ಪುರುಷ ರಾಮದಾಸರು ಬಂದ್ರು. ಶಿವಾಜಿ ನಗುಮುಖದಿಂದ ಮನುಷ್ಯನಾಗ ಸಂಕಲ್ಪ ಮಾಡ್ತಾನ, ಏನತ್ತ? ಇಷ್ಟೆಲ್ಲ ಜನಕ್ಕೆ ನಾನೇ ಅನ್ನ ಹಾಕ್ತ, ನನ್ನಿಂದ ಇವರೆಲ್ಲ ಜೋಪಾನ ಆಗ್ಲಿಕತ್ತಾರ ಅನ್ನಂತದೊಂದು ಸೂಕ್ಷ್ಮ ಅದು ಮಹಾರಾಜರಲ್ಲಿ ಬಂದಿತ್ತು. ಹೌದು. ಸಮರ್ಥ ರಾಮದಾಸರು, ರಾಮಾವತಾರ ರಾಮದಾಸರು ತಿಳ್ಕೊಂಡ್ರು. ಶಿವಾಜಿಗೆ ಕರೀತಾರೆ, ಶಿವಾಜಿ ಬಾಯಿ. ಒಬ್ಬ ಒಡ್ಡನ ಕರೆದು ಒಂದು ದೊಡ್ಡ ಬಂಡಗಲ್ಲ ಒಡ್ಡ ಹೇಳ್ತಾರೆ, ಈ ಕಲ್ಲು ಒಡಿಯ. ಹೌದು. ಕಲ್ಲು ಹೊಡೆದ ಎರಡು ಪಕ್ಕಳೆ ಅದು. ಹೌದು. ಕಲ್ಲಿನೊಳಗೆ ಮಧ್ಯ ಭಾಗದಾಗ ಕಪ್ಪಿತ್ತು. ಹೌದು. ಆ ಕಪ್ಪಿ ನೀರು ಕುಡಿಯಂತದ ಅಷ್ಟೇ ಒಂದು ನೀರಿನ ಕುಂಡಾನು ಇತ್ತು. ಹೌದು. ರಾಮದಾಸ್ ಹೇಳ್ತಾರ, ಏನತ್ತಾರ್ರಿಪ್ಪ? ಶಿವಾಜಿ ನಿನ್ನ ಮನುಷ್ಯನಾಗ ಸಂಕಲ್ಪ ಮಾಡಿದ ಇಟ್ಟು ಜನತಾ ಎಲ್ಲ ನನ್ನಿಂದೇ ಊಟ ಮಾಡ್ತದ, ನನ್ನಿಂದೇ ಬದುಕ್ತದ. ನಾ ಅಂತ ಸಮರ್ಥ ರಾಜ ಇದ್ದತ್ತ ನಿನ್ನಲ್ಲಿ ಬಂದಿತ್ತು. ಹೌದು. ಈ ಕಲ್ಲಿನೊಳಗಿನ ಕಪ್ಪಿಗೆ ಯಾರನ್ನ ಹಾಕ್ಯಾರ ಓ ಶಿವಾಜಿ ಅಂತ ಕೇಳ್ತಾರ. ಏನಂದ್ರಿಪ್ಪ ಅವರು? ಅಪ್ಪ, ತ್ರಿಕಾಲುಳಂತ ಪರಮಾತ್ಮ ಅಣುರೇಣುದಲ್ಲಿ ಇದ್ದಂತ ಭಗವಂತ ಅವ ದೊಡ್ಡವನ, ನನ್ನಲ್ಲಿ ಇದು ಬಂದದ್ದು ಖರೆ. ಹೌದು. ಅವಾಗ ಸಾಗರಾಟ ರಾಮದಾಸಗ ಬಿದ್ದತ್ತವ. ಹೌದು. ಅದಕ್ಕೆ ಜಗತ್ತದಾಗ ಯಾರು ದೊಡ್ಡವರು ಅಂತ ಕೇಳಿದ್ರ ಜಗತ್ತದಾಗ ಒಬ್ಬನೇ ಒಬ್ಬ ಪರಮಾತ್ಮ ತ್ರಿಕಾಲ ಜ್ಞಾನಿ, ಅವ ಒಬ್ಬನೇ ಜಗತ್ತದೊಳಗ ದೊಡ್ಡವ. ಅವನಿಂದ ಇದು ಜಗತ್ತೆಲ್ಲ ನಡೆದದ್ರಿಪ್ಪ. ಇದು ಶಾಸ್ತ್ರಿಗಳು, ಜ್ಞಾನಿಗಳು, ಪಂಡಿತರು, ಮಹಾತ್ಮರು, ಸಂತರು ಹೇಳ್ತಾರ. ತಿಳ್ಕೊಂಡವ್ರಿಗೆ ಹೇಳಕ್ ಬರ್ತದ, ಕಳ್ಕೊಂಡವ್ರಿಗೆ ಹೇಳಕ್ ಬರಂಗಿಲ್ಲ. ಯಾಕ? ನಾ ಯಾರಿದ್ದದೋ ಅವನಿಗೆ ಖಬರ್ ಇಲ್ಲ ಅಂದ ಬಳಕ ದೇವರ ಖಬರ ಇರುವುದಿಲ್ಲ. ಅದಕ್ಕೆ ಮೊದಲು ನಾನು ಯಾರಿದ್ದನ್ನೋದು ತಿಳಿಬೇಕಾದ್ರೆ ಸತ್ಯ ಸಂಘ ಬೇಕು, ಗುರುನಾಥನ ಆಶೀರ್ವಾದ ಬೇಕು. ಅದಕ್ಕೆ ಜಗತ್ತದೊಳಗ ದೇವರೊಬ್ಬ ಅದಾನ ತಿಳ್ಕಿಸಿಂದ ಇದು ಸೃಷ್ಟಿ. ಸೂರ್ಯ ಹೊಂಟಾನ, ಸೂರ್ಯ ಮುಳುಗ್ತಾನ. ನಿನಗೇನು ಸಂಶಯ? ಒಂದ್ ಸ್ವಲ್ಪ ಸಂಶಯ ಬಂದ್ರಿಪ್ಪ ನಮ್ಮನ್ನ. ಏನು? ಈಗ ನೀವು ಢೋಳಿನ ಪದ ಹಾಡ್ಲಕ್ಕತ್ತಿ ಎಷ್ಟು ವರ್ಷ ದಿವಸ ಐತಿ? ಸಾಧಾರಣ 4 ವರ್ಷ ಆಗಲಕ್ಕ 1-2 ವರ್ಷ ಕಡಿಮೆ ಐತಿ. ಯಾ ದೇವ್ರದ್ದು ಹಾಡ್ತೀರಿ ನೀವು? ನಾವು ಮೂಲ ಪೀಠ ಅಮೋಘ ಸಿದ್ಧಂದ ಹಾಡ್ತೀವಿ. ಜಗತ್ತದೊಳಗ ದೇವ್ರ ಅದಾನ ಹಿಂಗ ಹೇಳ್ತೀರಿ ನೀವು? ಜಗತ್ತೆ ತುಂಬಾ ದೇವ್ರ ಅದಂತ ಹಿಂಗ ಹೇಳ್ತೇವೆ. ಅವ ದೇವ್ರೇ ಜಗತ್ತದೊಳಗೆ ಇಲ್ಲ ಅಂತ ಹೇಳಿ ನಾ ಹೇಳ್ತೀನಿಪ್ಪ. ಜಗತ್ತದೊಳಗ ಇಲ್ಲ ತೋರಿಸ್ಕೊಡ್ತೀರ ನೀವು? ಹಂಗ ಜಗತ್ತದೊಳಗ ದೇವ್ರ ಅದಾನ, ಎಲ್ಲಿ ಅದಾನ ಅಂತ ತೋರಿಸ್ಕೊಡ್ಬೇಕು. ತೋರಿಸಿಕೊಟ್ರೆ ನಂಬ್ತಿಲ್ಲಿ, ನಂಬ್ತೀನಿ. ಹಾ. ಎಲ್ಲಿ ಹಾನ ಹೇರಿ ನಿಮ್ಮ ಮನಿ
ಗದಗಿ ಮ್ಯಾಗ ಅದಾನ, ಬ್ರಹ್ಮಾಂಡದ ಒಳಗದಾನ. ಯಾವ ಮಹಾತ್ಮ ಅಂತಕರಣ ಇಟ್ಟು ಮಾಡ್ತಾನ ಅವನ ಅಂಗದೊಳಗ, ಅವನ ಆತ್ಮದೊಳಗ ಅದಾನ ಪರಮಾತ್ಮ. ಗುಡಿ ಒಳಗ ಸದ್ಯ ಅದಾನ ದೇವ್ರ, ಗುಡಿ ಒಳಗಿಲ್ಲ. ಗದಗಿ ಮೇಲೆ ಕರಿಕಲ್ಲ. ಸುಳ್ಳೆ ನಿಮ್ಮ ಜೋಡಿ ವಾದ ಹಾಕುವುದಿಲ್ಲ. ಇದು ಖರೇನೆ, ವಾದ ಖರೇನೆ, ಖರೆ ವಾದ್ರಿ. ಹೇಳು. ಎಲ್ಲಿ ಹಾನ ಹೇಳಿ ನಿಮ್ಮ ಮನಿ ದೇವರ, ಎಲ್ಲಿ ಹಾನ ಹೇಳಿ ನಿಮ್ಮ ಮನಿ ದೇವರ. ದೇವ್ರಿಲ್ಲನಂತದ ನಿನಗೊಂದು ಭ್ರಮೆ ಬಡದದ. ಭ್ರಮೆ ಇಲ್ರಿ, ಇದು ಖರೇನೆ. ನನ್ನಿಂದೆ ನಡೆದಂತ ನೀ ತಿಳ್ಕೋತಿ. ದೇವ್ರು ಹೆಂಗ್ ಅದಾನ, ಎಲ್ಲಿ ಅದಾನ, ಅವ ಇಲ್ದೆ ಹೆಂಗಿದು ಜಗತ್ತೇ ನಡೆಯಂಗಿಲ್ಲ. ಇದು ಜ್ಞಾನಿಗಳ ಸಹಿತ ಹೇಳ್ತಾರ. ದೇವ್ರ ಅದಾನ, ಹೆಂಗ್ ಅದಾನ ಹೇಳ್ತೀವಿ ಕೇಳು. ದೇವ್ರ ಹಾನಂತೈತಿ ತಮ್ಮ ನಿನ್ನ ಶರೀರ, ಅವನಿಂದೆ ನಡೆದಾದ ನಿನ್ನ ಸಂಸಾರ. ಕೇಳೋ ಹುಚ್ಚಿ, ಕೇಳಕತ್ತೀನ್ರಿಪ್ಪ. ಕುಂತ ತಿರುಗ್ತಿ ಮಾರುತಿ ಕಾರ, ಮಂದ್ಯ ಕುಂತು ಹರಿತಿ ಆಚಾರ. ಕಟ್ಟಿ ಮ್ಯಾಗ ಕೂತ್ ಹರಿತಾರೆ ಇವರು. ಕುಂತ ತಿರುಗ್ತಿ ಮಾರುತಿ ಕಾರ, ಮಂದ್ಯ ಕುಂತ ಹರಿತಿರಾಚಾರ. ತುಂಬಿ ತುಳಿಕನ ಜಾಗ ಎಲ್ಲ, ತುಂಬಿ ಕುಂತನ ಜಾಗ ಎಲ್ಲ. ಇಲ್ಲಿ ಹಾನ ನೋಡು ನನ್ನ ಮನಿ ದೇವರ, ಇಲ್ಲಿ ಹಾನ ನೋಡು ನನ್ನ ಮನಿ ದೇವರ. ಗುಡಿ ಒಳಗಿಲ್ಲ ಗದಗಿ ಮೇಲೆ ಕರಿಕಲ್ಲ, ಗುಡಿ ಒಳಗಿಲ್ಲ ಗದಗಿ ಮೇಲೆ ಕರಿಕಲ್ಲ. ಸುಳ್ಳಿನ ಜೋಡಿ ವಾದಾಕೋದಿಲ್ಲ, ಸುಳ್ಳಿನ ಜೋಡಿ ವಾದಾಕೋದಿಲ್ಲ. ಎಲ್ಲಾನ ಹೇಳು ನಿನ್ನ ಮನಿ ದೇವರ, ಎಲ್ಲಾನ ಹೇಳು ನಿನ್ನ ಮನಿ ದೇವರ. ಕ್ಯಾಸೆಟ್ ಕೇಳ ಭಾವಿಕ ಭಕ್ತಾದಿಗಳಿಗೆ ಏನ್ ಹೇಳದಪ್ಪ ಅಂದ್ರ, ಏನ್ ಹೇಳಿದ್ರ ಮುತ್ತಿಯವ್ರಿಗಪ್ಪ ಅಂದ್ರ, ದೇವರ ಹಾನಂತೈತಿ ತಮ್ಮ ನಿನ್ನ ಶರೀರ, ಅವನಿಂದೆ ನಡೆದಾದ ನಿಮ್ಮ ಸಂಸಾರ. ನಾಳಿಗ ಒಬ್ರ ನೀವು ಕೂಲಿಗೆ ಹೋದ್ರಿ ಅಂದ್ರೆ ನೋಡ್ರಿ, ಮನ್ಯಾಗ ಕೂತ್ ಬಿಡುದು ದೇವ್ರ ಹೆಂಗ್ ಕೊಡ್ತಾನ. ಏ ಹುಚ್ಚಿ, ಅದಕ್ಕೆ ಕಬೀರದಾಸರು ಹೇಳ್ತಾರ, ಖಾನೆ ವಾಲೆ ಕೋ ನಾಮ ದಾನೆ ದಾನೆ ಪೂ ಲಿಖೇಲ್ ಹೈ. ಯಾವ ಅನ್ನ ಯಾವ ಭೂಮಿ ಒಳಗ ಬಿದ್ದಿ ಬೆಳಿದ್ದಿ ಅದ್ರ ಮ್ಯಾಗ ಭಗವಂತ ರೇಷ ಬರ್ದಾನ. ಇದು ನೀನೇ ಊಟ ಮಾಡಬೇಕು, ಅಂದ್ರೆ ದುಡಿಯಾದ ಬಿಡಬೇಕು. ಇದು ಕಾಯಕವೇ ಕೈಲಾಸ ಅದ. ಭಗವಂತ ದುಡಿಯತ್ ಹೇಳುದಿಲ್ಲ, ನಿನ್ನ ಸಲುವಾಗಿ ನೀ ದುಡಿಲಿಕ್ಕತ್ತಿದಿ. ಅಂದ್ರೆ ಹಿಂಗ ದೇವ್ರ ಅದಾನ ನೀವ್ ಹೇಳ್ತೀರಿ. ಶಾಶ್ವತ ಅದಾನ, ಖಂಡಿತ ಅದಾನ, ನಿಜವಾಗಿ ಅದಾನ. ನೀವ್ ಎಷ್ಟ್ ಹೇಳಿದ್ರ ನಾ ಕೇಳವಲ್ಲ. ಅಂದ್ರೆ ದೇವ್ರ ಇಲ್ಲ, ಹ್ಯಾಂಗಿಲ್ಲ ಹೇಳು. ದೇವರ ಮುಂದ ಕುರಿಯಾಕ ಕೊಯ್ತೀರಿ ಹೇಳ್ರಿ ಓದ್ತಾರ. ಕುರಿ ಕ್ವಾಣ ಸಾಕಟ್ ಕೊಯ್ತೀರಿ ಮಂಗಳವಾರ ಶುಕ್ರವಾರ. ಯಾಕದು? ಯಾವದೊತ್ರಿ ಮಂತ್ರ ಏನಾಗ್ತದೆ? ದೇವರ ಮುಂದ ಚಲ್ತೀರಿ ನಂತರ. ಯಾವದು ಓದ್ತೀರಿ ಮಂತ್ರ ದೇವರ ಮ್ಯಾಲ ಚಲ್ತೀರಿ ನಂತರ. ಅದಕ್ಕಾಗಿ ದೇವರ ಇಲ್ಲ, ಭೂಮಿ ಮ್ಯಾಲ ದೇವರ ಇಲ್ಲ. ಎಲ್ಲಾನ ಹೇಳಿ ನಿಮ್ಮ ಮನಿ
ಭಾವಿಕ ಭಕ್ತಾದಿಗಳು ಏನು ಹೇಳದ ಹುಡುಗ ದೇವರು ಇದ್ರ ದೇವ್ರ ಮುಂದೆ ಕುರಿ ಕ್ವಾಣಿ ಯಾಕೆ ಕೊಯ್ತಾರ ಅನ್ನೋ ಸಮಸ್ಯೆ ಶಂಕಾಪದ ತಂದು ನಮ್ಮ ಮುಂದಿಟ್ಟ. ಹೌದು. ಯಾವ ದೇವರ ಕುರಿ ಕ್ವಾಣ ಕೋಳಿ ಹುಂಜ ಯಾವುದು ದೇವರು ಬೇಡಿಲ್ಲ, ಕೊಯ್ಲಾರದೆ ಬಿಡುವುದಿಲ್ಲ. ಅದು ನೀವು ಬೇಡ್ಕೊಂಡಿರಿ, ನೀವು ಮಾಡ್ಕೊಂಡಿರಿ, ನೀವು ತಿನ್ನು ಸಲುವಾಗಿ. ಮರ್ಗಾವ ದುರ್ಗಾವ ಮಸೋಬ ಇವತ್ರ ಮುಂದೆ ಕುರಿ ಕ್ವಾಣ ಕೊಯ್ಯೋದು ನೋಡ್ತೀನಿ, ಅದಕ್ಕೆ ನೀ ಹೇಳಕತ್ತಿದ್ರಿ. ಲಮನಟ ಕೊಯ್ತಾರ ಈ ಸದ್ರಿ. ಹಾ, ಎಲ್ಲಿ ಬೇಕಲ್ಲಿ ಕೊಯ್ತಾರೆ. ಯಾಕ? ಅವ್ರು ತಿನ್ನು ಸಲುವಾಗಿ, ಅವರಿಗೆ ತಿನ್ನು ಚಟ ಆಗೋ ಸಲುವಾಗಿ. ಒಬ್ಬ ಮಸೋಬನ ಮುಂದೆ ಕುರಿ ಕೊಯ್ಯೊಳಗ ತುಕಾರಾಮ್ ಮಹಾರಾಜ ಅಲ್ಲಿದೆ ನಡೆದು ಹೊಂಟಿದ. ಅವಾಗ ಕುರಿ ಕೊಯ್ಯವನಿಗೆ ಕೇಳ್ತಾನ, ಯಪ್ಪ ನೀ ಕುರಿ ಯಾಕೆ ಕೊಯ್ಲಿಕತ್ತಿದಿ? ಮಸೋಬ ಬೇಡ್ಕೊಂಡಾನ, ಮಸೋಬ ಹರಕಿ ಮಾಡಿದನ, ಅದಕ್ಕೆ ಅವನ ಮುಂದೆ ನಾ ಕುರಿ ಕೊಯ್ತ ಅಂತ ಹೇಳ್ದ. ಅವಾಗ ಮಸೋಬ ಕುರಿನೇ ಬೇಡ ನಾ ಮಾತಾಡ್ಸಲಿ ಅಂತ ತಿಳ್ಕೊಂಡು ತುಕಾರಾಮ್ ಮಹಾರಾಜ ಕಲ್ಲಿಗೆ ಕೇಳ್ತಾರ, ಏನೋ ಮಸೋಬ ಕುರಿ ಬೇಡಿದೇನು ನಿನಗೆ? ನಾ ಏನು ಬೇಡಿನಪ್ಪ, ಅವನ ಹದಕ್ಕಾಗಿ ಅವನ ಚಟಕ್ಕಾಗಿ ತಾ ಕೊಯ್ಲಿಕತ್ತೆ ಅನ್ನತ್ತೇವ. ಅದಕ್ಕ ದೇವ್ರು ಎಂದು ಕುರಿ ಬೇಡಲ್ಲ, ಒಂದೆಳಕ ದೇವ್ರಿಗೆ ಕುರಿ ಬೇಕಾಗಿತ್ತು ತಿಳ್ಕೊ. ಎಷ್ಟೋ ಹಿಂಡ ಅವನ ಮುಂದಿಂದ ಹಾಯ್ದು ಹೋಗ್ತಾವ, ಅವನಿಗೆ ಬೇಕಾದಷ್ಟು ತಗೋಬೇಕಲ್ಲ, ಜಕ್ಕೊಂಡು ಗುಡಿಯಾಗ ಹಾಕೋಬೇಕಲ್ಲ, ಬೇಡಂಗಿಲ್ಲ. ಅದೆಲ್ಲ ಮಾಡುವುದು ನೀ ತಿದ್ದೀನಿ. ಅದು ಪರಮಾತ್ಮ ಎಂದೆಂದು ಬೇಡಂಗಿಲ್ಲ. ದೇವ್ರು ಅದಾನ, ಇದು ಸಿದ್ಧ. ಕೇಳು. ಕುರಿ ಕ್ವಾಣದಾಗ ಸೇರಿ ಕುಂತನ ನನ್ನ ಈಶ್ವರ, ಸರ್ವರೊಳಗೆ ಅಪ್ಪಿಸಿಕೊಂಡಾನ. ಕುರಿ ಕೊಯ್ಯವನಲ್ಲಿ ಕುರಿನಲ್ಲಿ ಬೇ ಪಶು ಪಕ್ಷಿ ಪ್ರಾಣಿಯಾಗಿ ಹುಟ್ಟನ ನಿಕ್ಕ ದಿಗಂಬರ. ಕೇಳಿದಿ ಲಕ್ಸು? ಕೊಯ್ದ ಹೊಡ್ತೀರಿ ಪಾಪದ ಭಾರ, ಎಷ್ಟೋ ಹುಡ್ಸ್ತಾನ ಇಲ್ಲೋ ಧರ್ಕರ. ಕೊಯ್ದ ಹೊಡ್ತೀರಿ ಪಾಪದ ಭಾರ, ಎಷ್ಟೋ ಹುಡ್ಸ್ತಾನ ಇಲ್ಲೋ ಧರ್ಕರ. ಎಷ್ಟ ಹೇಳಲಿ ದೇವರ ಲೀಲಾ, ಎಷ್ಟ ಹಾಡಲಿ ದೇವರ ಲೀಲಾ. ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ, ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ. ಗುಡಿವರಾಗಿಲ್ಲ ಗಗನಿ ಮೇಲೆ ಕರಿಕಲ್ಲ, ಗುಡಿವರಾಗಿಲ್ಲ ಗಗನಿ ಮೇಲೆ ಕರಿಕಲ್ಲ. ಗುಡಿವಾದ ಗುಡಿಲ್ಲ, ಗುಳ್ಳೆ ನಿಮ್ಮ ಗುಡಿವಾದ ಗುಡಿಲ್ಲ. ಎಲ್ಲಾಗ ಹೇಳೋದೆ ನಮ್ಮ ಮನೆ ದೇವರ, ಎಲ್ಲಾಗ ಹೇಳೋದೆ ನಮ್ಮ ಮನೆ ದೇವರ. ಈಗ ನೋಡ್ರಿ, ನಿಂಗಪ್ಪ ಮತ್ತ ನಮ್ಮ ಮುತ್ತಿಯವ್ರು ಎಷ್ಟು ಚಂದ ಹೇಳಕತ್ತಾರ. ಕುರಿ ಕ್ವಾಣಿನಾಗ ಸೇರಿ ಕೂತಾನೋ ನನ್ನ ಈಶ್ವರ ಅಂದ್ರೆ ಈಶ್ವರ ಒಯ್ದು ಈಶ್ವರ ಮುಂದೆ ಕೊಯ್ಯುದು. ಗೀತಾದಾಗ ಪರಮಾತ್ಮ ಅರ್ಜುನಗೆ ಉಪದೇಶ ಮಾಡಿದ ಹುಚ್ಚ, ಇದೆಷ್ಟು ಕಣ್ಣಿಗೆ ಕಾಣಿಸ್ತದ ನೋಡು, ನೀ ಮಾಡು ಕಾರ್ಯ ಇದರೊಳಗೆ ಏನೇನೂ ಇಲ್ಲ, ನಿಮಿತ್ತ ಮಾತ್ರ ನಿನಗ. ಹೊಡೆಯವನು ನಾ, ಹೊಡೆಸೋಳವನು ನಾ, ಸೃಷ್ಟಿ ಉದಯ ಮಾಡವನ, ಪ್ರಲಯ ಮಾಡವನ, ನಿಂದೇನೇನಿಲ್ಲೋ ಅರ್ಜುನ ಅಂತ ಹೇಳ್ದ. 18ನೇ ಅಧ್ಯಾಯದಾಗ ತಾನ ವಿರಾಟ್ ಸ್ವರೂಪ ಯಾವಾಗ ತೋರಿಸದ, ಅರ್ಜುನ ಡಕ್ರಿಸಿ ಕಾಲು ಬಿದ್ದ. ಅದು ಇನ್ನೂ ತೋರಿಸುದು ನಿನಗೆ ಮುಂದದ ಹಿನಾತೆಲೆ ಅನ್ನೋ ಭ್ರಾಂತಿ ಹೋಗಿಲ್ಲ ನಿಂದ ಹುಚ್ಚಿ. ಅದಕ್ಕೆ ದೇವ್ರನ್ನ ಇಲ್ಲ ನಾವ್ನೇನ ಏನು ಇನ್ನೂ ದೇವ್ರಿಲ್ಲ? ಇಲ್ರಿಪ್ಪ. ಹಂಗಿಲ್ಲ. ಗುಡಿಗೊಂಡರ ತಡಗೋಟಿ ಶಾತರ ತುಡುಗಾರ, ದೇವರ ಕೊಳ್ಳದ ಎತ್ತಿ ಒಯ್ತಾರೋ ಬೆಳ್ಳಿ ಬಂಗಾರ. ಅವಾಗ ನಿಮ್ಮ ದೇವ್ರ ಎಲ್ಲಿರ್ತಾನ? ಹೇಳು ಹೇಳು, ನೀ ಏನು ಹೇಳುವುದು ಹೇಳು. ದೇವರ ಕೊಳ್ಳದ ಎತ್ತಿ ಒಯ್ತಾರೋ ಬೆಳ್ಳಿ ಬಂಗಾರ, ನಿಂತ ನೋಡ್ತಾನ ಕಣ್ಣಾರ, ದೇವರ ಕಣ್ಣಾಗ ಒಗಿತಾರ ಖಾರ. ಅದು ನಿಮ್ಮಂತವ್ರು ಮಾಡೋ ಕೆಲಸ. ದೇವರೇ ಇಲ್ಲಲ್ಲಿ. ನಿಂತ ನೋಡ್ತಾನ ಕಣ್ಣಾರ, ದೇವರ ಕಣ್ಣಾಗ ಒಗಿತಾರ ಖಾರ. ಹಸಿ ಖಾರ ಕಣ್ಣು ಮುಚ್ಚು. ಒದ್ದ ಮುರದಾರೋ ಎರಡು ಬಾಗಿಲ,
ಒದ್ದ ಮುರಿದರೋ ಎರಡು ಬಾಗಿಲ ಎಲ್ಲಿ ಹಾನ ಹೇಳಿ ನಿಮ್ಮ ಮನಿ ದೇವರ ಎಲ್ಲಿ ಹಾನ ಹೇಳಿ ನಿಮ್ಮ ಮನಿ ದೇವರ ಅದಕ್ಕೆ ಮಹಾತ್ಮರು ಒಂದು ಮಾತನ್ನು ಹಿಂಗತ್ತಾರ, ಏನ್ ಹೇಳ್ತಾರಿಪ್ಪ? ಚೋರಾಚ ಮನಾತ್ ಚಾಂದಣಿ. ಕಳ್ಳನ ಕನಸಿನಾಗ ಚಂದ್ರಾಮನೆ ಕಾಣಿಸ್ತಾನತ್ತ. ಯಾವಾಗ ಚಂದ್ರ ಹೋದ ನಾ ತುಡುಗು ಮಾಡಿ ಅಂತ ಹೇಳಿ ಅದು ಒಂದೇ ಭಾವ ತುಡುಗನಲ್ಲಿ ಇರ್ತದತ್ತ. ಆ ತುಡುಗನಂತದ ಭಾವ ಇವನಲ್ಲಿದು ಹೋಗಿಲ್ಲ. ಹೋಗುದು ಬಿ ಇಲ್ರಿ ಅಪ್ಪ. ಪರಮಾತ್ಮ ಸಜ್ಜನ್ರ ಅವನ ಹೊಟ್ಟಿಲೆ ಹುಟ್ಟ್ಯಾರ, ದುರ್ಜನ್ರ ಅವನ ಹೊಟ್ಟಿಲೆ ಹುಟ್ಟ್ಯಾರ, ತುಡುಗರ ಅವನ ಹೊಟ್ಟಿಲೆ ಹುಟ್ಟ್ಯಾರ. ತುಡುಗು ಮಾಡೋರಿಗೆ ದಾರಿ ತೋರಿಸೋರು ಅವನ ಹೊಟ್ಟಿಲೇನೆ ಹುಟ್ಟ್ಯಾರ. ಪರಮಾತ್ಮ ಇವಕ್ಕೊಂದು ಕಾಯಕ್ಕೆ ಹಚ್ಚದ. ಏನು ಮಗನ, ನೀ ತುಡುಗು ಮಾಡೇ ತಿನ್ನಾಗ ಹೋಗಿ ನಿನಗೆ ಸಾಧನ ಆಗ್ತದಂದ. ಒಬ್ಬನಿಗೆ ದುಡ್ದೇ ತಿನ್ನೋ ಅಂತ ಹೇಳಿದ ಅದು ಸಾಧನ ಆಗ್ತದಂದ. ಹಂಗ ಭಗವಂತನ ಮಕ್ಕಳು ಇವರೆಲ್ಲ ತುಡುಗು ಮಾಡಬಲ್ಲಕ್ಕೆ ಏನೂ ಅನ್ನಲ್ಲ. ಪರಮಾತ್ಮ ಏನಂತಾನ, ಭಕ್ತರು ಹಾಕಿ ಹಾಕಿ ಕೊಳ್ಳಾಗ ವಜ್ಜಾಗದ ಬೆಳ್ಳಿ ಬಂಗಾರ ನನಗ, ನೀ ಮಗನ ಒಯ್ದಿ ಎಟ್ಟು ತನವ, ನೀ ಒಂದ್ ಪಾಲು ಒಯ್ದ್ರೆ 10 ಪಾಲು ಹಾಕಂತ ಭಕ್ತರು ರಗಡದಾರ. ಒಯ್ ಇದು ನಿನ್ನ ಪಾಲ ಅಂತ ಹೇಳಿ ಪರಮಾತ್ಮ ಕೊಟ್ಟು ಬಿಡ್ತಾನ. ಅದಕ್ಕೆ ಒಕ್ಕಲಿಗೆ ಭಿತ್ತೊಳಗ 3 ತಾಳ, ಒಂದು ಪಶು ಪಕ್ಷಿಗೆ, ಒಂದು ದನಕರ ಬೇಡ ಭಿಕಾರಿಗೆ, ಒಂದೇ ಸಾಲ ನಿನಗೋ ಭಕ್ತ ತಿಳ್ಕಿಸಿ ನಾವ ಬಿತ್ತಾನ. ಹಂಗ ಭಗವಂತನ ಬಲ್ಲಿ ಇವು 3 ಸಾಲಿದ್ದಂಗ. ಎಷ್ಟೋ ಮಂದಿ ತುಡುಗರು ಒಯ್ತಾರ, ಎಷ್ಟೋ ಮಂದಿ ಮಹಾರಾಯಗಳು ಸಹಿತ ಒಯ್ತಾರ, ಯಾರಿಗೇನು ಅನ್ನಂಗಿಲ್ಲ. ಹಂಗೇಲಿ ಒಯ್ದಾರಿಯಪ್ಪ ಮಾರಾಯಗಳು. ದೇವ್ರಿಗೆ ಪೂಜೆ ಕಟ್ಟಿ ದೇವ್ರ ಲಿಂಬರಿಗೆ ಅಂತ ಬಂಗಾರ ಮಕ ಒಯ್ದ್ರು, ಮೂರ್ತಿ ಕಿರೀಟ್ ಒಯ್ದ್ರು. ದೇವ್ರ ಬ್ಯಾಡ ಅನ್ನಂಗಿಲ್ಲ. ದೇವ್ರ ಸಹಿತ ಹೇಳ್ತಾನ, ಒಯ್ ಹೋಗ ಮಗನ, ನಾ ಇಲ್ಲೇ ಒಯ್. ದೇವ್ರ ಆಜ್ಞೆ ಆದ್ರೆ ಒಯ್ಲಿಕ್ಕೆ ಬರ್ತದಿಲ್ಲ, ಒಯ್ಲಿಕ್ಕೆ ಬರಂಗಿಲ್ಲ. ಯಾಕ ಇದೇ ಸದ್ಯ ಇದೆ ನಮ್ದು. ಎಲ್ಲಿ ಇಟ್ಯಾದ ಗ್ರಾಮದಾಗ ಮರಗಾವನ ಗುಡಿ ಹಾಯಂಗಿಲ್ಲ, ತುಡುಗರು ಹಾದ್ರ ಅಲ್ಲಿ ಕಣ್ಣು ಹೋಗ್ತಾವ. ಯಾಕ ಅಂತ ಶಕ್ತಿನೂ ಅಲ್ಲಿ ಐತಿ. ದೇವರ ಸಮಾನ ಯಾವ ಏನ್ ಮಾಡ್ತಿದ್ದಾವ ತಿಲ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನ. ನಿಜವಾಗಿ ದೇವ್ರ ಅದಾನ ಇಲ್ಲತ್ತಾನ. ಬೇಡ ನೀ ಇನ್ನೂ ತೋರಿಸ್ಕೊಟ್ಟೇವ್, ನೀನು ತೋರಿಸ್ಕೊಡ್ರಿ ನೀವು. ಕೇಳು, ತುಡುಗರಿ ಸಹಿತ ನನ್ನ ದೇವರ ಮಾಡಲು ತಯಾರ. ಹೇಳ್ತಾನ ಅವರಿಗೆ ಒಂದ, ರಾತ್ರಿ ಬಂದ ವೈರಿ ಇಲ್ಲಿ ಇರುದಿಲ್ಲ ಯಾರ್ಯಾರ. ಬೇಕಟ್ ತುಡುಗರು ಒಯ್ತಾರ, ಸಾಕಟ್ಟ ಹಾಕ್ತಾರ ಭಕ್ತರ. ನಾನು ನೀನು ಎಷ್ಟು ತುಡುಗ್ ಮಾಡ್ಕೊಂಡು ಹೋಗಿ ಮಹಾರಾಜರಂತೆ ಹಿಂಗ 1000 ಮಂದಿ ಶಿಶು ಮಕ್ಕಳು ಭಕ್ತರು ಹಾಕೋರ್ದಾರ ಲಕ್ಷ್ಮಣ. ಏ ಬೇಕಟ್ಟು ಒಯ್ತಾರ ತುಡುಗರ, ಸಾಕಟ್ಟ ಹಾಕ್ತಾರ ಭಕ್ತರ. ಎತ್ತಿ ಕೊಟ್ಟನ ಅವ್ರವ್ರ ಫಲ, ಪಾಲ್ ಎತ್ತಿ ಕೊಡ್ತಾರವ. ಎತ್ತಿ ಕೊಟ್ಟನೋ ಅವ್ರವ್ರ ಪಾಲ. ಇಲ್ಲಿ ಹಾನ ನೋಡು ನನ್ನ ಮನಿ ದೇವರ, ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಹಾನ ನೋಡು ಮನಿ ದೇವರ. ಗುಡಿವರ ಇಲ್ಲ ಜಗಲಿ ಮೇಲೆ ಕರಿಗಲ್ಲ, ಗುಡಿವರ ಇಲ್ಲ ಜಗಲಿ ಮೇಲೆ ಕರಿಗಲ್ಲ. ಚಂದ ಹೇಳಿದ್ರು ನೋಡ್ರಿ ಇವರು. ತುಡುಗರಿಗೆ ಸಹಿತ ತಯಾರು ಮಾಡ್ಯಾನ ನಮ್ಮ ದೇವರ. ಅಂದ್ರೆ ನಾಳೆಗೆ ನಾವು ಮಾಧವಮಾನ ಭೀಮಾ ಕೂಡಿ ತುಡಿಗೆ ಹೋಗ ನಡ್ರಪ್ಪ. ತುಡುಗಿಗೂ ಆದ್ರೆ ಬಡಿಗೆ ಬ್ಯಾನ್ ಹತ್ತಾವ ನಿಮಗೆ ಹೊಸುಳಿ ಮಕ್ಕಳೇ. ದೇವರೇ ತಯಾರು ಮಾಡಿ ಅಂತ ಹೇಳ್ತಿರ್ಲಪ್ಪ ನೀವು. ಮಾಡಿದ್ರಿ ಅವನಿಗೆ ಯಾವ್ದು ಸಾಧನ ಆಗ್ಯದ ಅದೇ ಸಾಧನ ಆಗ್ತದ. ಕಲ್ಲಿ ಮಾಡುದು ನೋಡಿ, ಮಲ್ಲಿ ಮಾಡಿದ್ರ ಕಾಲನ್ ಪಿಲ್ಲೆ ಕಳ್ಕೊಂಡು ಮನಿಗೆ ಬಂದಿರ್ತಾವ ಹೊಚ್ಚುಗೊಟ್ಟೆ. ಇದು ನಿಮ್ಮ ದೇವರು ಮಾಡಿಲ್ಲಪ್ಪ. ಇದು ಏನು ನಮ್ಮವರೇ ಮಾಡಿದವ್ರೆಲ್ಲ. ಇದು ಅದಕ್ಕೆ ದೇವ್ರು ಇಲ್ಲ. ಹೇಳು ಹೇಳು, ಏನೇನು ತಲೆ ಬರ ಅಂತ ಹೋಗಿಲ್ಲ ಹೇಳು. ರಾಮನ ಮಾಡದೆ ಸೀತಾಗ ರಾವಣ ಎತ್ತುವಂತಾರ. ಇದು ನಿಜ. ಯಾವ ಎಲ್ಲಿದ್ದಾಳ ದೇವ್ರ
ಮನ್ಕೊಂಡಿದ್ದೀರ ಕೇಳು. ರಾಮ ಲಕ್ಷ್ಮಣ ಹನುಮಂತ ಕೂಡಿ ಸುರಶರ ಕಣ್ಣೀರ ಎಂತವಪ್ಪ ರಾವಣೇಶ್ವರ ನವಗ್ರಹ ಅವನಲ್ಲಿ ಕಸ ಹೊಡೆದಾರ. ಇವ ನಮ್ಮ ಗಂಡ ನಮ್ಮ ಪಾರ್ಟಿ ಮಂದಿ ಬಾ. ಎಂತವಪ್ಪ ರಾವಣೇಶ್ವರ ನವಗ್ರಹ ಅವನಲ್ಲಿ ಕಸ ಹೊಡೆದಾರ. ನಿಮ್ಮ ದೇವರಿಗೆ ಪೈರಿ ಮಾಡಿ ಇಟ್ಟಾನ ಕಾಲ. ದೇವ್ರಿಗೆ ಟೊಂಕ ಮುರಿದಾನ ಟೊಂಕ. ನಿಮ್ಮ ದೇವರಿಗೆ ಪೈರಿ ಮಾಡಿ ಇಟ್ಟಾನ ಕಾಲ. ಎಲ್ಲಿ ಹಾನ ಗುಡ್ದಾಗ ಇದ್ರಾಗ ಎಲ್ಲಿ ಹಾನ ಏರಿ ನಿಮ್ಮ ಮನಿ ದೇವರ ಕೊತ್ತ ಹೊಂಡು ತಾನ ತೋಸಿ ನಿಮ್ಮ ಮನಿ ದೇವರ. ಹೇಳ್ತಾನ, ಮುತ್ತಿನ ಬೆದಿ ಮುತ್ತುಗಾರನೆ ಬಲ್ಲ, ಕತ್ತಿ ಕಾಯವಾಗ ತಿಳಿಯೋದಿಲ್ಲ. ಮತ್ತೇನಂದ್ರಿ? ಎತ್ತಿಗೆ ಒಪ್ಪು ಕಾರುಣಿ ಹಬ್ಬ, ಕತ್ತಿಗೊಪ್ಪ ಅಂತ ಹೇಳಿದ ಕವಿ. ಇನ್ನೂ ನಿನ್ನ ತಲೆಯನ್ನು ಭ್ರಾಂತಿ ಹೋಗಿಲ್ಲ. ಹೋಗುದು ಇಲ್ರಿ. ಪರಮಾತ್ಮ ಹೆಂಗ ಅದಾನಂತ ಕೇಳಿದ್ರೆ ವಿಶ್ವರೂಪಧಾರಿ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಾಗ ಬಿದ್ದಕ್ಕೆ ಹೊಂಟ ಅರ್ಜುನಗೆ ತಗೊಂಡು ಅರಣ್ಯದಾಗ ಅರ್ಜುನಗ ಸಂಕಲ್ಪ ಇತ್ತು, ಇಲ್ಲಿಟ್ಟು ನೀರಿದ್ರೆ ನೀರು ಕುಡಿಬೇಕಂದ, ನೀರು ತಯಾರು ಮಾಡ. ಇಲ್ಲೊಂದು ಗಿಡ ಇದ್ರೆ ಜರ ಆರಾಮ್ ತಗೋಬೇಕಂದ, ಗಿಡ ತಯಾರು ಮಾಡದ ಪರಮಾತ್ಮ. ಇನ್ನಂದ ಇದೇ ಜಾಗನಾಗ ಸುಭದ್ರ ಇದ್ದರು ನನ್ನ ಮನಸ್ಸು ತೃಪ್ತಿ ಆಗ್ತಿರ್ತಲ್ಲ, ಸಂಕಲ್ಪ ಮಾಡ್ದ. ಶ್ರೀಕೃಷ್ಣ ಪರಮಾತ್ಮ ಸುಭದ್ರನೂ ಆದಲ್ಲಿ. ಯಾಕ ಭಕ್ತ ವತ್ಸಲನ ಯಾವ ಏನು ಸಂಕಲ್ಪ ಮಾಡ್ತಾನ ಅದು ಕುಡಂತ ದಾತಾವನಿಗತಾರ. ಅದಕ್ಕೆ ಶ್ರೀರಾಮ ಮನೆಯಾಗ ಒಮ್ಮ ಊಟ ಇಟ್ಟಿದ್ರು, ಸೀತಾ ನೀಡ್ತಿದ್ರು. ಶುಕ್ರಾಚಾರ್ಯ ಬಂದ ಕಿಸಿಂದ ನೀಡುವೊಳಗೆ ಎರಡೂ ಕುಚಾಗಳು ನೋಡಿ ಕಿಸಿಂದ ಹೆಗಲ ಮ್ಯಾಗ ಕೂತ್ ಕಿಸಿಂದ ಮಲಿಗೆ ಕೈ ಹಿಡ್ದತ್ತ. ಅವಾಗ ಸೀತಾ ಹೇಳ್ತಾಳ ರಾಮಗ, ಪ್ರಭು ಶುಕ್ರಾಚಾರ್ಯ ನೋಡ್ರಿ ಇದು ಮಲಿ ಕೈ ಹಿಡ್ದಾನ. ಅವಾಗ ಅವ ಹೇಳ್ತಾನ, ರಾಮದೇವ್ರ ಶುಕ್ರಾಚಾರ್ಯ ಹುಟ್ಟಿ 5ನೇ ದಿವಸಕ್ಕೆ ತಾಯಿ ತೀರ್ಕೊಂಡಾಳ, ಮಲಿ ಕುಡ್ದು ಇನ್ನೂ ಅಪೇಕ್ಷೆ ಒಂದು ತೀರಿಲ್ಲ. ಸೀತಾ ಮಲಿ ಕುಡ್ಸ. ಇಂಥದ್ದು ದೇವರಲ್ಲಿ ಭಾವ ಇರ್ತದ. ಹೊಚ್ಚುಗಟ್ಟೆ ರಾವಣ ಒಯ್ದ, ಯಾಕೆ ಒಯ್ದ? ತನ್ನ ನಾಶ ಆಗೋ ಸಲುವಾಗಿ ಒಯ್ದ. ಇದರಲ್ಲಿ ತಿಳ್ಕೊಂಡಿದೆ. ಅದಕ್ಕೆ ಭಗವಂತನಲ್ಲಿ ದುಡಿದ ಎಸೋ ದಿವಸ ರಾವಣ ದುಡಿದ. ಪರಮಾತ್ಮ ಆಶೀರ್ವಾದ ಮಾಡದ, ಏನ್ ಬೇಡ್ತಿ ಬೇಡಂದ. ರಾವಣನಲ್ಲಿ ಅಹಂಕಾರ ಬತ್ತು, ನನಗೆ ನೀ ಏನ್ ಬೇಡ್ತಿ ಬೇಡಂದ. ಏ ಹುಚ್ಚಿ ಅಂದ, ಕುಡು ಸಮರ್ಥ ನಿಂದ ಅಲ್ಲ, ತೋಳು ಸಮರ್ಥ ನಿಂದು, ಕುಡುದು ನಂದ. ಆಶೀರ್ವಾದ ಮಾಡ್ದ ರಾವಣಗ. ಇದು ಒಂದು ನಿಂದು ಒಂದೇ ತೆಲಿಯದ, 10 ತೆಲಿ ಆಗ್ಲಿ ಹೇಳಿ ಆಶೀರ್ವಾದ ಮಾಡ್ದ. 10 ತೆಲಿಯವಾಗ ಪರಮಾತ್ಮನ ಆಶೀರ್ವಾದದಿಂದ 10 ತಿಳಿಯೋದು. ಹಿಂದಿನ ಜನ್ಮದ ಮುಕ್ತಾಗೋ ಸಲುವಾಗಿ, ಶಾಪದೊಂದು ಕಡೆಕಾಗೋ ಸಲುವಾಗಿ ಸೀತಾಗೋಯ್ದನು. ಮಳ್ಳಗೊಟ್ಟೆ ನಿನಗೆ ಅನ್ಕೊಂಡು ಹುಚ್ಚಿ. ಸೀತಾ ಯಾರು? ಕೂನದ ನಿನ್ಗೆ ಆದಿಶಕ್ತಿ ಲಕ್ಷ್ಮಿ. ಸೃಷ್ಟಿ ಎಟ್ಟು ವಜ್ಜಳ ಅಟ್ಟು ವಜ್ಜಿ ತಳಕಿ. ರಾವಣಗೋಯ ಕೋತ ಅಲ್ಲ. ಎತ್ತಾಕ ನಿಮಗೆ ಆಗಿತ್ತು ನಿಮ್ಮ ಪಾರ್ಟಿ ಅವ್ರಿಗೆ ಹೊಚ್ಚುಕೊಟ್ಟೆ ಆಗುದಿಲ್ಲ. ಅದು ಇನ್ನೂ ತಿಳಿದಿಲ್ಲ. ಅದಕ್ಕೆ ದೇವ್ರ ನಿಜವಾಗಿ ಅದಾನ. ದೇವರಿಗೆ ನಂಬು. ದೇವರಿಂದ ನಿನಗೆ ಫಲ ಸಿಕ್ಕಿತ್ತು, ದೇವರಿಂದ ನಿನಗ ಬೇಕಾದ ಸಿಕ್ಕಿತ್ತು. ದೇವ್ರು ಇಲ್ಲಂದ್ರ ಏನು ನಿನಗ ಸಿಗುದಿಲ್ಲ. ಇಷ್ಟೆಲ್ಲ ನಿಮಗ ನಾವು ಕೆಣಕ್ಬೇಕಾದ್ರೆ ಏನಪ್ಪಾ ಅಂತ ಕೇಳಿದ್ರಿ, ದೇವ್ರ ಅದಾನದ ಸಾಮರ್ಥ್ಯ ನೀವು ತೋರಿಸಿಕೊಟ್ರಿ ಅಂದ್ರೆ ನಾವ್ ಇಟ್ಟು ಕೇಳ್ತಿತ್ತಂದ್ರೆ ಹೇಳ್ತಿತ್ತು, ಇಟ್ಟೆಲ್ಲ ಹೇಳ್ತಿತ್ತು ನೀವು. ಇದಕ್ಕೆ ನಿಮಗ್ ಕೇಳು ಪಾಳಿ ಬತ್ತು. ಅವ ಅದಾನತ್ ಹೇಳ್ಬೇಕಾಗ್ತದ. ಜಾಗೃತ, ಸ್ವಪ್ನ, ಸುಸುಕ್ತಿ 3 ಕಾಲದಾಗ ಅವ ಅದಾನ ಎಚ್ಚರಿಕೆ ಆಗ್ತಾನೆ ನಿನಗೆ. ರಾತ್ರಿ ಮನದುಡುಪಿ ನಿನಗೆ ಕನಸು ಬೀಳ್ತದ. ಯಾವ ಹೇಳ್ತಾನೆ? ನೆರಮನಿ ಮಕ್ಕೊಂಡ ಹೇಳ್ತಾನೆ ನಿನಗ ಇಲ್ರಿ, ಹೇಳಕ್ ಬರುದಿಲ್ಲ. ಅವ ಸಾಕ್ಷಿ ರೂಪ ನಿನಗೆ ಅದಾನವ, ಹೇಳ್ತಾನವ. ಅವ ದೇವ್ರ. ಅದಕ್ಕೆ ದೇವ್ರ ಕ್ವಾಡ್ರಿ ನಂಗೆ ಮನಗಿದೆ ಹುಚ್ಚುಗೊಟ್ಟೆ. ದೇವ್ರ ಅದಾನತ್ ನಂಬು. ನೆಂಬ್ತೀನ್ರಿ. ಹೆಂಗದಾನ ದೇವ್ರ? ಹೇಳುದಟ್ಟ ಅಲ್ಲ, ಬಾಯಿಲೆ ಒಂದು ನುಡಿ ಹಾಡಿ ತೋರಿಸದ ದೇವ್ರ ಅದಾನ ನಂಗೆ ಮಾಸ್ತರ. ದೇವರ ಎಲ್ಲ ಅಂತಿದ ನಾನು ಎಂತ ಪಾಮಾರ. ಇಲ್ಲಿ ತನ್ನ ಪಾಮಾರ, ಇದ್ರ ಮುಂದೆ ಸ್ವಾಮಾರ. ದೇವರ ಎಲ್ಲ ಅಂತಿದ ನಾನು ಎಂತ ಪಾಮಾರ. ಕಲ್ಲಿನೋಳು ಕಲ್ಲಾಗಿ ಕುಂತನ ಕಲ್ಲಿನ ಆಕಾರ.
ಕ್ಯಾಸೆಟ್ ಕೇಳೋರಿಗೆ ಇನ್ನೊಮ್ಮೆ ನಾ ಕೈ ಮುಗಿದು ಕೇಳ್ಕೊತೀವಿ ಏನು ನಾ ದೇವ್ರಿಲ್ಲ ಅಂದಿದ ನೀವ್ ಅಲ್ಲಕ್ ಹೋಗ್ಬೇಡ್ರಿ. ಹೌದೌದು. ಯಾಕ ನನ್ನ ಗುರುವ ಮದಗೊಂಡು ಹಿಂಗ ತಿಳಿಸ್ಯಾನ ಖುಲ್ಲ. ದೇವ್ರಿಲ್ಲ ಅಂದ್ರ ಕಲ್ಲ ಬೀಳ್ತಾವ ತಲ್ಯಾಗ. ದೇವರ ಇಲ್ಲಂದ್ರ ಮುರಿತಾನ ಹಲ್ಲ. ನನ್ನ ಮನಮಿ ಮದಗೊಂಡು ಹಿಂಗ ತಿಳಿಸ್ಯಾರ ಖುಲ್ಲ. ದೇವರ ಇಲ್ಲಂದ್ರ ಮುರಿತಾರ ಹಲ್ಲ. ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ ಎಲ್ಲಿ ಮುಮ್ಮೆಟ ಗೂಡದಾಗ ಹಾನೋ ನನ್ನ ಮನಿ ದೇವರ. ಸೂರ್ಯದನ ಪ್ರಕಾಶ ರೂಪ ಅವನ ಗದಿಗೆ ಮೇ ಬೀಳ್ತದ. ಅಲ್ಲೇನು ಖಾನಿಲ್ಲ ಖಿಂಡಿಲ್ಲ ಏನೇನು ಬಿಟ್ಟಿಲ್ಲ ಅಂದ್ರೆ ಏಕರೂಪದ ನಾವು ಗುಡಿ ಒಳಗ ಅನ್ಬೇಡ ಇಲ್ಲ ಗದಿಗೆ ಮೇಲೆ ದೇವರ ಬಿಸಿಲ. ಯಾರ ಭಕ್ತಿಗಾಗಿ ನಾಮದೇವ್ ಪಾಂಡುರಂಗ ಕುಡಿಸ್ಯಾನ ಹಾಲ. ನಾಮದೇವನ ಭಕ್ತಿಗಾಗಿ ಪಾಂಡುರಂಗ ಹಾಲು ಕೊಡ್ದ ಘಟ 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 ಕಲ್ಲು ಮೂರ್ತಿ ಹೊಡೆದು ಸಗುಣ ರೂಪ ಧಾರಣ ಮಾಡಿ ಹಂಗ ನಿನಗೂ ಕಲ್ಲು ಮೂರ್ತಿ ಮುಂದೆ ನಿಂತು ಭಕ್ತಿ ಮಾಡು. ಸಗುಣ ರೂಪ ಮೋಕ್ಷದ ತೋರಿಸಿಕಿಸಿಂದ ಹಾಲು ಕುಡಿಸ್ತಾನೆ. ಮಾತ್ರ ಇದು ಮೊದಲ ನಿನ್ನಲ್ಲಿ ಬೇಕು. ಕುಡಿಸ್ತಾನ್ರಿ. ಹಾ ನಾಮದೇವ್ ಪಾಂಡುರಂಗ ಕುಡಿಸ್ಯಾನ ಹಾಲ. ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ. ಮುಮ್ಮೆಟ್ಟು ಗೂಡದಾಗ ಹಾನೋ